Fourth question. Okay, ಅವನು ಏನು ಕೊಟ್ಟಿದ್ದಾನೆ, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್, ಗಿವ್ ರೀಸನ್. ಈಗ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದು ಟ್ರೂ ಆರ್ ಫಾಲ್ಸ್ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ರೀಸನ್ ಹೇಳ್ಬೇಕು. ಸೊ ಇವು ಹೋಗೋಕ್ಕಿಂತ ಮುಂಚೆ ಇವು ಬೇಸಿಕ್ಸ್ ಗೊತ್ತಿದ್ರೆ ಇವನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಆ ಬೇಸಿಕ್ ಏನಂತ ಕಲ್ತ್ಬಿಡೋಣ. ಓಕೆ, ನ್ಯಾಚುರಲ್ ನಂಬರ್ ಅಂದ್ರೆ ಏನು? 1 2 3 4 1 ಇಂದ ಸ್ಟಾರ್ಟ್ ಆಗುತ್ತೆ, ಬರೀ ಪಾಸಿಟಿವ್ ನಂಬರ್ಸ್ ಮಾತ್ರ ಇರ್ತವೆ. ಓಕೆ, ನ್ಯಾಚುರಲ್ ನಂಬರ್ ಅಂದ್ರೆ ಏನು? ಬರೀ ಪಾಸಿಟಿವ್ ನಂಬರ್ ಇರ್ತದೆ. ಹೋಲ್ ನಂಬರ್ ಅಂದ್ರೆ 0 ಇರುತ್ತೆ ಪ್ಲಸ್ ಪಾಸಿಟಿವ್ ನಂಬರ್ಸ್ ಇರ್ತವೆ. ಓಕೆನಾ? ಹೋಲ್ ನಂಬರ್ ಅಂದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ, ನ್ಯಾಚುರಲ್ ನಂಬರ್ ಅಂದ್ರೆ 1 ಇಂದ ಸ್ಟಾರ್ಟ್ ಆಗುತ್ತೆ. ಈಗ ಇಂಟೀಜರ್ ಅಂದ್ರೆ 0 ಇರುತ್ತೆ, ಪಾಸಿಟಿವ್ ನಂಬರ್ ಇರುತ್ತೆ, ಹಾಗೆ ನೆಗೆಟಿವ್ ನಂಬರ್ ಕೂಡ ಇರುತ್ತೆ. ಓಕೆನಾ? ಇಂಟೀಜರ್ಸ್ ಅಲ್ಲಿ 0 ಪಾಸಿಟಿವ್ ನೆಗೆಟಿವ್ ನಂಬರ್ಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಷನಲ್ ನಂಬರ್ಸ್ ಅಂದ್ರೆ ಏನಾಗೆ? ಓಕೆ, ಈಗ ರಾಷನಲ್ ನಂಬರ್ ಅಂತಂದ್ರೆ P/Q ಫಾರ್ಮ್ ನಾಗ ಇರಬೇಕು, ವೇರ್ Q ನಾಟ್ ಈಕ್ವಲ್ ಟು 0. Q ವ್ಯಾಲ್ಯೂ 0 ಇರಬಾರ್ದು, ಒಂದು ಕಂಡೀಷನ್. P/Q ಅಂದ್ರೆ ನಥಿಂಗ್ ಬಟ್ ಏನು? ಫ್ರಾಕ್ಷನ್ ಅಲ್ಲಿ ಇರಬೇಕು. ಈಗ ನೀವೇ ನೋಡಿದ್ರೆ ಇಲ್ಲಿ 0 1 -1 2/3 ಇವೆಲ್ಲ ಏನು? ಇದೇನಿದು? ಹೋಲ್ ನಂಬರು. ಓಕೆ, ಇದು ನ್ಯಾಚುರಲ್ ನಂಬರು, ಇಂಟೀಜರು, ಫ್ರಾಕ್ಷನ್ನು, ಡೆಸಿಮಲ್ ಇವೆಲ್ಲ ಬರುತ್ತೆ. ಸೊ P/Q ಅಂದ್ರೆ ಇದು P/Q ಇಲ್ಲ ಅನ್ಕೊಬೇಡ್ರಿ. 0ನ ನಾನು 0/1 ಬರಿಬೋದಾ? ಫ್ರಾಕ್ಷನ್ ಆಯ್ತಾ? 1 ಏನ್ ಬರೀಬೇಕು? 1/1 ಅಂತ ಬರಿಬೋದಾ? -1 1/1 ಅಂತ ಬರಿಬೋದಾ? ಇಲ್ಲಿ -2.5 ಇಲ್ಲಿ ಏನಿಲ್ಲ ಅಂದ್ರೆ 1 ಐತೆ ಅಂತ ಅರ್ಥ. ಸೊ ಎಲ್ಲವೂ ಫ್ರಾಕ್ಷನ್ ಟೈಪ್ ಅಲ್ಲೇ ಇದೆ. ಸೊ ಇವನ್ನೆಲ್ಲ ರಾಷನಲ್ ನಂಬರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಇರಾಷನಲ್ ನಂಬರ್. ರೂಟ್ ನಾಗಿರೋದೆಲ್ಲ ಇರಾಷನಲ್ ನಂಬರ್ ಅಂತ ಅನ್ಕೊಳ್ರಿ. ಓಕೆ, ಆ ರೂಟ್ ನಾಗಿರೋ ನಂಬರ್ ಸಿಂಪ್ಲಿಫೈ ಆಗಿಲ್ಲ ಅಂದ್ರೆ, ಈಗ ಎಕ್ಸಾಂಪಲ್ ರೂಟ್ 1 ಆನ್ಸರ್ ಬಂದು 1. ಸೊ ಇದನ್ನ ಇರಾಷನಲ್ ಅನ್ನಲ್ಲ, ರಾಷನಲ್ ಅಂತೀನಿ. ಈಗ ರೂಟ್ 2 ವ್ಯಾಲ್ಯೂಗೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಅದಕ್ಕೆ ಅದು ಇರಾಷನಲ್. ಓಕೆ, ಅದೇ ನಾವು ರೂಟ್ 4 ತಗೊಂಡ್ರೆ ರೂಟ್ 4 ಆನ್ಸರ್ 2 ಐತೆ, ಸೊ ಅದಕ್ಕೆ ಅದು ಇರಾಷನಲ್ ಆಗಲ್ಲ. ಅದಕ್ಕೆ ಏನ್ ಬರ್ದೆ? ರೂಟ್ 2 ರೂಟ್ 3 ರೂಟ್ 5 ಇರಾಷನಲ್. ಆಮೇಲೆ ಪೈ ವ್ಯಾಲ್ಯೂ 3.142 ಡ್ಯಾಶ್ ಹಂಗೆ ಹೋಗುತ್ತಲ್ಲ, ಅದು ಕೂಡ ಇರಾಷನಲ್ ನಂಬರ್. ಓಕೆನಾ? ಈಗ ರಿಯಲ್ ನಂಬರ್ ಅಂದ್ರೆ ಎಲ್ಲ ಬರ್ತವೆ. ರಿಯಲ್ ನಂಬರ್ಸ್ ಅಲ್ಲಿ ಏನ್ ಬರುತ್ತೆ? ಹೋಲ್ ನಂಬರ್ ಬರುತ್ತೆ, ನ್ಯಾಚುರಲ್ ನಂಬರ್ ಬರುತ್ತೆ, ಇಂಟೀಜರ್ ಬರುತ್ತೆ, ಫ್ರಾಕ್ಷನ್ ಬರುತ್ತೆ, ಡೆಸಿಮಲ್ ಬರುತ್ತೆ, ಆಮೇಲೆ ರೂಟ್ ನಾಗಿರೋದಂದ್ರೆ ಇರಾಷನಲ್ ಬರುತ್ತೆ. ಸೊ ಎಲ್ಲವೂ ಬರೋದಲ್ಲಿ ರಿಯಲ್ ನಂಬರ್ಸ್ ಅಲ್ಲಿ. ಓಕೆನಾ? ಇವು ಬೇಸಿಕ್ ಗೊತ್ತಿದ್ರೆ ಇದು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈಗ ಫಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಎ ಹೋಲ್ ನಂಬರ್ ಅಂತ ಕೇಳ್ತಾ ಇದ್ದಾನೆ. ನ್ಯಾಚುರಲ್ ನಂಬರ್ ಇರೋದೆಲ್ಲ ಹೋಲ್ ನಂಬರ್ ಅಂತ ಕೇಳ್ತಾನೆ. ಸೊ ಅರ್ಥ ಏನು? ಎವ್ರಿ ನ್ಯಾಚುರಲ್ ನಂಬರ್ ಇಸ್ ಎ ಹೋಲ್ ನಂಬರ್ ಅಂದ್ರೆ, ಓಕೆ, ನ್ಯಾಚುರಲ್ ನಂಬರ್ನಾಗ ಇರೋದೆಲ್ಲ ಹೋಲ್ ನಂಬರ್ ಆಗಿರುತ್ತಾ? ನೋಡ್ರಿ, ನ್ಯಾಚುರಲ್ ನಂಬರ್ ಅಲ್ಲೆಲ್ಲ ಇರೋದೆಲ್ಲ ಹೋಲ್ ನಂಬರ್ ಅಲ್ಲಿ ಇದೆನಾ? ಓಕೆ, ಸೊ ಏನ್ ಬರಿಬೇಕು ನಾವು? ಆನ್ಸರು ಟ್ರೂ. ರೀಸನ್ ಏನ್ ಬರ್ತೀವಿ? ಬಿಕಾಸ್ ಹೋಲ್ ನಂಬರ್ ಕಂಟೇನ್ಸ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಬರೀಬೋದು. ಓಕೆನಾ? ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಎವ್ರಿ ಇಂಟೀಜರ್ ಈಸ್ ಎ ಹೋಲ್ ನಂಬರ್. ಅದರ ಅರ್ಥ ಏನು? ಇಂಟೀಜರ್ನಾಗ ಇರೋದೆಲ್ಲ ಹೋಲ್ ನಂಬರ್ ಅಲ್ಲಿ ಆಯ್ತಾ? ಇಲ್ಲ. ನೋಡ್ರಿ, ಇಂಟೀಜರ್ನಾಗ ಇರೋದೆಲ್ಲ ಹೋಲ್ ನಂಬರ್ ಇಲ್ಲಿಲ್ಲ, ಯಾಕಂದ್ರೆ ಇಲ್ಲಿ ನೆಗೆಟಿವ್ ಇದೆ. ಹೋಲ್ ನಂಬರ್ ಅಲ್ಲಿ ನೆಗೆಟಿವ್ ಬರಲ್ಲ. ಸೊ ಆನ್ಸರ್ ಏನಿದಕ್ಕೆ? ಫಾಲ್ಸ್. ರೀಸನ್ ಏನ್ ಬರಿತೀವಿ? ಬಿಕಾಸ್ ಹೋಲ್ ನಂಬರ್ ಡಸ್ ನಾಟ್ ಕಂಟೈನ್ ನೆಗೆಟಿವ್ ನಂಬರ್ಸ್ ಅಂತ ಬರ್ಬಿಡ. ಹೋಲ್ ನಂಬರ್ ಡಸ್ ನಾಟ್ ಕಂಟೈನ್ ನೆಗೆಟಿವ್ ನಂಬರ್ಸ್ ಅಂತ ಬರೀಬೋದು. ಓಕೆನಾ? ಈಗ ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ. ಎವ್ರಿ ರಾಷನಲ್ ನಂಬರ್ ಈಸ್ ಎ ಹೋಲ್ ನಂಬರ್. ಅವ್ನು ಏನ್ ಹೇಳ್ತಾನೆ? ರಾಷನಲ್ ನಂಬರ್ನಾಗ ಇರೋದೆಲ್ಲ ಹೋಲ್ ನಂಬರ್ ಅಲ್ಲಿ ಇರ್ತಾ? ಇಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ನೆಗೆಟಿವ್ ನಂಬರ್ ಐತೆ, ಫ್ರಾಕ್ಷನ್ಗಳು ಇದಾವೆ, ಡೆಸಿಮಲ್ ಇದೆ. ಬಟ್ ಹೋಲ್ ನಂಬರ್ ಅಲ್ಲಿ ಬರೀ 0 ಇಂದ ಪಾಸಿಟಿವ್ ನಂಬರ್ಸ್ ಮಾತ್ರ ಇರ್ತದೆ. ಓಕೆ, ಫ್ರಾಕ್ಷನ್ ಇರಲ್ಲ, ಡೆಸಿಮಲ್ ಇರಲ್ಲ. ಸೊ ಇದು ಕೂಡ ಆನ್ಸರ್ ಏನು? ಫಾಲ್ಸ್. ರೀಸನ್ ಏನ್ ಬರ್ತೀವಿ? ಬಿಕಾಸ್ ಹೋಲ್ ನಂಬರ್ does not contain negative numbers, fractions and decimals. ಸೊ ಅದಕ್ಕೆ ಏನಂತ ಹೇಳ್ತೀವಿ? ಎವ್ರಿ ರಾಷನಲ್ ನಂಬರ್ ಆಗಿರೋದೆಲ್ಲ ಹೋಲ್ ನಂಬರ್ ಆಗಿರುತ್ತೆ ಅಂದ್ರೆ ಫಾಲ್ಸ್ ಅಂತ ಬರ್ತದೆ.